ನೀವು ಹೇಳಿದ್ರಲ್ಲ ಇದು 2004 ಬೇಕಂತ ಸರ್ ಅದು ತೂಕ ಇರುತ್ತೆ ಅಂತ ಹೇಳಿದ್ರಲ್ಲ. ತೂಕ ಅದೇ ನನಗೆ ಅಲ್ಲ ಎಲ್ಲರೂ ಬಂದರೆ ವೀಕ್ಷಕರ ಇಲ್ಲಿ ಹಳೆ ಕಾಯಿನ್ಸ್ ಇದೆ. ಸೊ ಇದರಿಂದ ಏನ್ ಲಾಭ ಅಂತ ತಿಳ್ಕೊಂಡ್ ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಈ ಹಳೆ ಕಾಯಿನ್ಗಳನ್ನ ತಗೋತಾ ಇದ್ದೀರಾ, ಏನ್ ಸರ್ ಇದರಿಂದ ಲಾಭ ಏನು, ಹೇಗೆ ನೀವು ಎಷ್ಟು ಕೊಡ್ತೀರಾ ಅಮೌಂಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಸರ್. ಸರ್ ಇದು ನಾಣ್ಯಶಾಸ್ತ್ರದಲ್ಲಿ ಬರುತ್ತೆ ಎಲ್ಲ. ನಮ್ಮ ಭಾರತದಲ್ಲಿ ಮೊಘಲ್ ನಾಣ್ಯಗಳು ಮತ್ತು ರಿಪಬ್ಲಿಕ್ ಇಂಡಿಯಾ ನಾಣ್ಯಗಳು, ಅದೇ ರೀತಿ ಬ್ರಿಟಿಷ್ ಇಂಡಿಯಾ ನಾಣ್ಯಗಳು, ಈ ತರ ಎಲ್ಲ ಬೇರೆ ಬೇರೆ ಇರುತ್ತೆ. ಇದೆಲ್ಲ ಪ್ರತಿ ವರ್ಷ ಇಲ್ಲಿ ವರ್ಷಕ್ಕೆ 2 ಸಾರಿ ಶಿಕ್ಷಕರ ಭವನದಲ್ಲಿ ಈ ಒಂದು ನಾಣ್ಯ ಸಮ್ಮೇಳನ ನಡೆಯುತ್ತೆ. ಇದರಲ್ಲಿ ನಾಣ್ಯಗಳನ್ನು ಮಾರುವವರು ಮತ್ತು ಕೊಳ್ಳುವವರು, ಸಂಗ್ರಹಕಾರರು ಭಾಗವಹಿಸಿ ಈ ಒಂದು ನಾಣ್ಯ ಮೇಳವನ್ನು ಯಶಸ್ವಿಗೊಳಿಸ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಹಳೆ ನಾಣ್ಯಗಳನ್ನು ಇಲ್ಲಿ ತಂದು ಮಾರಬಹುದು, ಅಥವಾ ನೀವು ಕಲೆಕ್ಷನ್ ಮಾಡೋಂಗಿದ್ರೆ ಇಲ್ಲಿಂದ ನಾಣ್ಯಗಳನ್ನು ನೀವು ಪಡೆದುಕೊಂಡು ನಿಮ್ಮಲ್ಲಿ ಕಲೆಕ್ಷನ್ ಮಾಡ್ಕೋಬಹುದು. ಇದು ತುಂಬಾ ಅಪರೂಪದ ನಾಣ್ಯಗಳು ಮತ್ತು ರೆಗ್ಯುಲರ್ ನಾಣ್ಯಗಳು ಮತ್ತು ತೀರಾ ಅಪರೂಪದ ನಾಣ್ಯಗಳು, ಹೀಗೆ ಒಂದು ಪುಸ್ತಕ ಇರುತ್ತೆ. ಆ ಪುಸ್ತಕದಲ್ಲಿ ಎಲ್ಲ ಸ್ಟಡಿ ಮಾಡಿ, ಇದು ಒಂದು ನಾಣ್ಯಶಾಸ್ತ್ರ. ಇದು ಕೂಡ ಲಕ್ಷಾಂತರ ಜನರು ಮಾಡ್ತಿರ್ತಕ್ಕಂಥ ಒಂದು ಹವ್ಯಾಸ. ಮತ್ತು ಇದು ಕರ್ನಾಟಕದಲ್ಲಿ ಶಿಕ್ಷಕರ ಸದನದಲ್ಲಿ ಪ್ರತಿ ವರ್ಷ 2 ಬಾರಿ ನಡೆಯುತ್ತೆ, 2 ಅಥವಾ 3 ಬಾರಿ. ತಾವು ಕೂಡ ಇದ್ರ ಬಗ್ಗೆ ಆಸಕ್ತಿ ಹೊಂದಿದ್ದಲ್ಲಿ ಈ ಒಂದು ನಾಣ್ಯ ಮೇಳಕ್ಕೆ ಬಂದು ತಾವು ತಮ್ಮ ಸಂಗ್ರಹವನ್ನು ಹೆಚ್ಚಿಸಿಕೊಳ್ಬಹುದು. ಇದು ಪುಸ್ತಕದಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಈಗ ನಕಲಿ ಯೂಟ್ಯೂಬ್ ವಿಡಿಯೋಗಳು ಸಾಕಷ್ಟು ಹರಿದಾಡ್ತಿದ್ದು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೊಡ್ತೀವಿ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಈ ನಾಣ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಘ ಇದೆ, ಕನ್ನಡ ನಾಡು ನಾಣ್ಯ ಸಂಘ. ತಾವು ಕೂಡ ಅದರಲ್ಲಿ ಸಂಘದ ಸದಸ್ಯರಾಗಿ ಸದಸ್ಯತ್ವವನ್ನು ಪಡೆದು ತಾವು ಇಲ್ಲಿ ಭಾಗವಹಿಸಿದ್ರೆ ತಮಗೆಲ್ಲ ಮಾಹಿತಿ ಸಿಗುತ್ತೆ. ಸರ್ ಇದು ಪ್ರತಿದಿನ ಇರುತ್ತಾ ಅಥವಾ ಈ ಪ್ಲೇಸ್ ಅಲ್ಲಿ? ಇಲ್ಲ, ಇದು ನಾಣ್ಯ ಇಲ್ಲಿ ಕನ್ನಡ ನಾಡು ನಾಣ್ಯ ಸಂಘ ಮತ್ತು ಮರುದರ್ ಆರ್ಟ್ಸ್ 2 ನಾಣ್ಯ ಸಮ್ಮೇಳನ ಇಲ್ಲಿ ಪ್ರತಿ ವರ್ಷ ನಡೀತಾ ಇರುತ್ತದೆ. ಶುಕ್ರವಾರ, ಶನಿವಾರ, ಭಾನುವಾರ, ಅದು 6 ತಿಂಗಳಿಗೊಂದ್ಸಾರಿ ನಡೆಯುತ್ತೆ. ಈ 3 ದಿನ ಮಾತ್ರ ಇಲ್ಲಿ ಸಮ್ಮೇಳನ ನಡೆಯೋದು. ಓಕೆ, ಇದರಲ್ಲಿ ಮೈಸೂರು ಬ್ಯಾಂಕ್ ಹತ್ರ, ಬೆಂಗಳೂರು? ಹೌದು, ಇದು ಕೆಂಪೇಗೌಡ ರಸ್ತೆ, ಮೈಸೂರು ಬ್ಯಾಂಕ್ ಪಕ್ಕದಲ್ಲಿ, ಶಿಕ್ಷಕರ ಸದನ, ಕಾವೇರಿ ಭವನ್ ಅಪೋಸಿಟ್ ಅಲ್ಲಿ. ನಿಮ್ಮ ನಾಣ್ಯಗಳ ತೋರಿಸಿ ಸರ್ ಸ್ವಲ್ಪ ನನಗೆ. ಹಳೆ ಯಾವ್ದಾರ ಇದೆ, ಹಳೆ ಅದು ಮೊಘಲರು ಅಂತಂದ್ರಲ್ಲ, ಮೊಘಲರದು ಅದೆಲ್ಲ ಒಳಗಡೆ ಇದೆ. ಇದೆಲ್ಲ ನಮ್ದು ರಿಪಬ್ಲಿಕ್ ಇಂಡಿಯಾ, ಬ್ರಿಟಿಷ್ ಇಂಡಿಯಾ ಇರುತ್ತೆ. ಇದು ನೋಡಿ, ಇದೆಲ್ಲ ಕಾಪರ್ ನಿಕ್ಕಲ್ ನಾಣ್ಯಗಳು, ಇದೆಲ್ಲ ಬೆಳ್ಳಿ ನಾಣ್ಯಗಳು. ಓಕೆ, ಈ ತರ ಎಲ್ಲ ಬೆಳ್ಳಿ ನಾಣ್ಯಗಳೇ ಇರುತ್ತೆ ಇದೆಲ್ಲ. ಓಕೆ ಸರ್, ಇವಾಗ ಹಳೆ ನಾಣ್ಯ ಅವ್ರು ಕೊಡ್ತಾರಲ್ಲ, ಅದಕ್ಕೆ ನೀವು ಅವ್ರಿಗೆ ಎಕ್ಸ್ಟ್ರಾ ಬೆಲೆ ಕೊಡ್ತೀರಾ? ಈಗ 5 ರೂಪಾಯಿ ಇದ್ರೆ 5 ರೂಪಾಯಿ ಜಾಸ್ತಿ ಕೊಡ್ತೀರಾ? ಕೆಲವೊಂದು ತುಂಬಾ ಅಪರೂಪದ ನಾಣ್ಯಗಳಿದ್ರೆ ನಾವು ಜಾಸ್ತಿ ಬೆಲೆನೇ ಕೊಡ್ತೀವಿ. ಹೌದಾ? ಮಾಮೂಲಿ ನಾಣ್ಯಗಳಿದ್ರೆ ಅದನ್ನ ನೋಡ್ಬೇಕಾಗುತ್ತೆ. ಯಾವ್ದನ್ನು ಇದು ಸಾವಿರಾರು ನಾಣ್ಯಗಳು ಬರುತ್ತೆ, ಇದರಲ್ಲಿ ನೋಡಿದ ಮೇಲೆನೆ ಅದರದ್ದು ಬೆಲೆ ನಾವು ಕಟ್ಟಕ್ಕೆ ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಾಣ್ಯಗಳ ಪ್ರಪಂಚ. ಇದು 6 ತಿಂಗಳಿಗೊಂದ್ಸರಿ ಏನೋ ನಡೆಯುತ್ತಂತೆ ಇಲ್ಲಿ. ನೋಡಿ, ಹಳೆ 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 ಎಲ್ಲ ಕಾಯಿನ್ಸ್ ಎಲ್ಲ ಇದೆ, ನೋಟ್ಗಳಿದೆ. ಪ್ರಪಂಚ ಇದು ನೋಡಿ.
ಗಾಯ್ಸ್, ಇಲ್ಲಿ ಹಳೆ ನಾಣ್ಯಗಳಿದೆ. ನಿಮ್ಮ ಹತ್ರ ಹಳೆ ನಾಣ್ಯಗಳು ಏನಾದ್ರು ಇದ್ರೆ ತಗೋಬೋದು ಇದನ್ನ. ಈಗ ಅದರ ಅಮೌಂಟ್ ಮೇಲೆ ಅದು ಕಾಯಿನ್ 5 ರೂಪಾಯಿದಿತ್ತಂದ್ರೆ ಅದ್ರ ಮೇಲೆ ಅದು ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. 200 ರೂಪಾಯೋ 300 ರೂಪಾಯೋ. ಆನದ್ರ ತ್ರಾಬ ಹೆಚ್ಚು